ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ESV ಅಕಾಡೆಮಿಗೆ ಸ್ವಾಗತ, ಸುಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ CRPF ಅನ್ನುವಂಥ ಟೆಕ್ನಿಕಲ್ ಟ್ರೇಡ್ಸ್ಮೆನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 2023-24ರಲ್ಲಿ ಒಂದು ಏನು ಕರೆದಿದ್ರಲ್ಲ 8,000 ಪ್ಲಸ್ ವೇಕೆನ್ಸಿ, ಅದು ಇವಾಗ ಪ್ರಕ್ರಿಯೆ ಪೂರ್ಣಗೊಂಡಿದೆ ಸ್ನೇಹಿತರೆ. ಅವರು ಜಾಯ್ನಿಂಗ್ ಕೂಡ ಆಗ್ತಿದ್ದಾರೆ. ಜನವರಿಯಲ್ಲಿ ಅವರು ಕೂಡ ಜಾಯ್ನಿಂಗ್ ಆಗಿದ್ದಾರೆ. ಜನವರಿ 24 ಸಮಥಿಂಗ್ ಅವರು ಜಾಯ್ನಿಂಗ್ ಆಗಿದ್ದಾರೆ ಸ್ನೇಹಿತರೆ. ಅದರಲ್ಲಿ ನನ್ನ ಫ್ರೆಂಡ್ಸು ಕೂಡ ಒಬ್ಬರು ಜಾಯ್ನಿಂಗ್ ಆಗ್ತಿದ್ದಾರೆ. ಹಾಗಿದ್ರೆ ನೆಕ್ಸ್ಟ್ CRPF ವೇಕೆನ್ಸಿ ಯಾವಾಗಿದ್ದಾವೆ, ನೆಕ್ಸ್ಟ್ CRPF ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ಸ್ಮನ್ಸ್ ಹುದ್ದೆ ಯಾವಾಗಿದ್ದಾವೆ ಅಂತೇಳಿ ನೋಡ್ತಾ ಹೋಗೋಣ. ನೆಕ್ಸ್ಟು ಕರಿಬೋದು ಸ್ನೇಹಿತರೆ. ಅದೊಂದು ಆಫಿಷಿಯಲ್ ನೋಟಿಫಿಕೇಷನ್ ಇನ್ನೂ ರಿಲೀಸ್ ಆಗಿಲ್ಲ. ಬಟ್ ಒಂದು ಅಂದಾಜು ಪ್ರಕಾರ ಹೇಳಬೇಕಂದ್ರೆ 12,158 ಪೋಸ್ಟ್, 12,158 ಪೋಸ್ಟ್ಗಳು ಇನ್ನೇನು ಬೇಗ ಬರಲಿದ್ದಾವಂತೆ ಸ್ನೇಹಿತರೆ. 12,158 ಪೋಸ್ಟ್ಗಳು ಇನ್ನೇನು ಬರಲಿದ್ದಾವಂತೆ. ಇನ್ನೊಂದು 2 ತಿಂಗಳು ಬಿಟ್ಟು ಕಾಲ್ಫಾರ್ಮ್ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಇನ್ನೂ ಯಾರೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ, ಸೊ ಎಕ್ಸಾಮನ್ನು ಪ್ರಿಪ್ರೇಷನ್ ಚೆನ್ನಾಗಿರಲಿ, ಇಂಗ್ಲೀಷ್ ಗ್ರಾಮರ್ ಚೆನ್ನಾಗಿರಲಿ, ಮೆಂಟಾಲಿಟಿ ಚೆನ್ನಾಗಿರಲಿ, ಹಾಗೆ ಮ್ಯಾಥ್ಸ್ ಚೆನ್ನಾಗಿರಲಿ, ಮತ್ತು GK GS ಅಂತೂ ಓದಿರ್ತೀರ. ಎಲ್ಲದಕ್ಕೂ ಹೆಲ್ಪ್ ಆಗ್ತದೆ. ಕಂಟಿನ್ಯೂ ಮಾಡಿಬಿಡಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಎಕ್ಸಾಮ್ ದಿನ ಮಾತ್ರ ಓದೋದಲ್ಲ, ಎಕ್ಸಾಮ್ ಬಂದಮೇಲೆ ಮಾತ್ರ ಓದೋದಲ್ಲ, ನೋಟಿಫಿಕೇಷನ್ ಆದಮೇಲೆ ಮಾತ್ರ ಓದೋದಲ್ಲ, ಆ ಥರ ಇಟ್ಕೋಬೇಡಿ. ಕಂಟಿನ್ಯೂ ಸ್ಟಡಿ ಇರಲಿ, ಕಂಟಿನ್ಯೂ ಎಫರ್ಟ್ ಇರಲಿ ಸ್ನೇಹಿತರೆ. ಹಾಗಿದ್ರೆ ಈ 12,158 ಹುದ್ದೆ ಏನಿದೆಯಲ್ಲ, ಅದು ಒಂದು 2-3 ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೋದು. ಆಫಿಷಿಯಲ್ ನೋಟಿಫಿಕೇಷನ್ ಅಂತೂ ಇಲ್ಲ 100% ಇವಾಗ, ಬಟ್ ಹೇಳ್ಬೋದು 2-3 ತಿಂಗಳಲ್ಲಿ ಆಗ್ಬೋದು. ಯಾವಾಗಂತ ನಿನ್ನ ನಿಗದಿತ ಸಮಯ ಏನು ಕೊಟ್ಟಿಲ್ಲ ಸ್ನೇಹಿತರೆ. ಓಕೆ, ಹಾಗಿದ್ರೆ ಏಜ್ ಏನಿದೆ, ಕ್ವಾಲಿಫಿಕೇಷನ್ ಏನಿದೆ, ಏನೇನೆಲ್ಲ ಪ್ರೊಸೀಜರ್ ಇರ್ತದೆ ಅಂತೇಳಿ ನೋಡ್ತಾ ಹೋಗೋಣ ಇವಾಗ. ಈ SSC GDಗೆ ಏನು ಸಿಲೆಬಸ್ ಕಂಡು ಬರುತ್ತಲ್ಲ, ಅದೇ ಸಿಲೆಬಸ್ ಇರ್ತದೆ. ಮತ್ತು ಹೈಟ್ ಎಷ್ಟು ಇರಬೇಕಂದ್ರೆ 150 ಸೆಂಟಿಮೀಟರ್ ಪ್ಲಸ್ ಇರಬೇಕು ಸ್ನೇಹಿತರೆ ಹೈಟು. ಬಟ್ ಅದಕ್ಕಿಂತ 1 mm ಕೂಡ ಕಮ್ಮಿ ಇದ್ದರೆ ತೊಗೊಳ್ಳಲ್ಲ 100%. ಇದು ನಾನು ಹೋಗಿ ಬಂದಿರುವಂಥ ಅನುಭವದಿಂದ ಹೇಳ್ತಿದ್ದೇನೆ ಸ್ನೇಹಿತರೆ. ಜಸ್ಟ್ 1 ಸೆಂಟಿಮೀಟ್ರಿಂದ ರಿಜೆಕ್ಟ್ ಮಾಡಿಬಿಡ್ತಾರೆ ಸ್ನೇಹಿತರೆ. ನಿಮ್ಮದೆಲ್ಲ ಎಕ್ಸಾಮ್ ಆದರೂ ಫಿಸಿಕಲಲ್ಲಿ 1 ಸೆಂಟಿಮೀಟ್ರಲ್ಲಿ ತೆಗೆದುಬಿಡ್ತಾರೆ ನಿಮಗೆ. ಓಕೆ, 70 ಸೆಂಟಿಮೀಟ್ರ್ ಕಂಪಲ್ಸರಿ ಇರಲೇಬೇಕು. ಹಾಗಿದ್ರೆ SC ಅವರಿಗೆ ಎಷ್ಟಿರಬೇಕು, ST ಅವರಿಗೆ ಎಷ್ಟಿರಬೇಕಂದ್ರೆ SC ಅವರಿಗೆ ST ಅವರಿಗೆ ಸ್ವಲ್ಪ ಕಮ್ಮಿ ಮಾಡ್ತಾರೆ. SC ಅವರಿಗೆ ST ಅವರಿಗೆ 162 ಸೆಂಟಿಮೀಟರ್ ಇರುತ್ತೆ, 162. ST ಅವರಿಗೆ 152 ಸೆಂಟಿಮೀಟರ್. ಅದೇ ಫಿಮೇಲ್ ಅವರಿಗೆ 157 ಸೆಂಟಿಮೀಟರ್ ಇರ್ತದೆ ಸ್ನೇಹಿತರೆ. ಇದು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಇದೆಯಾ ಅಂತ ಕೇಳಿದ್ರೆ, ಇದೇನು CRPF ಎಕ್ಸಾಮ್ ಪೋಸ್ಟ್ ಇದೆಯಲ್ಲ, ಇದು ಕನ್ನಡ ಲ್ಯಾಂಗ್ವೇಜಲ್ಲಿ ಇದೆಯಾ ಅಂತಂದರೆ 100% ಇಲ್ಲ ಸ್ನೇಹಿತರೆ. ಕನ್ನಡದಲ್ಲಿ ಮಾಡಬೇಕೇನೋ ಅಂತಿದ್ದಾರೆ, ಬಟ್ ಅದು ಇನ್ನೂ ಬಂದಿಲ್ಲ. ನೆಕ್ಸ್ಟ್ ನೋಟಿಫಿಕೇಷನಲ್ಲಿ ಏನಾಗ್ತದೋ ಗೊತ್ತಿಲ್ಲ. ಬಟ್ ಇವಾಗ ಬರುವಂಥ ಇನ್ಫಾರ್ಮೇಷನ್ ಪ್ರಕಾರ ಕನ್ನಡದಲ್ಲಿ ಯಾವುದೇ ರೀತಿ CRPF ಎಕ್ಸಾಮ್ ಇಲ್ಲ. CRPF ಎಕ್ಸಾಮ್ ಇರೋದು ಓನ್ಲಿ ರೈಲ್ವೇದಲ್ಲಿದೆ. ಓಕೆ, ಯಾವುದ್ಯಾವುದರಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇದೆ ಅಂತಂದರೆ SSC GDಯಲ್ಲಿದೆ ನಿಮ್ಮ ಕನ್ನಡ ಲ್ಯಾಂಗ್ವೇಜು, SSC MTSಲ್ಲಿದೆ, ಮತ್ತು ರೈಲ್ವೇದಲ್ಲಿ ಕೆಲವೊಂದಿಷ್ಟು ಪೋಸ್ಟ್ ಇದ್ದಾವೆ. ಅವಷ್ಟು ಬಿಟ್ಟರೆ ಎಲ್ಲೂ ಕನ್ನಡ ನೋಡೋಕೆ ನಿಮಗೆ ಸದ್ಯ ಪ್ರೆಸೆಂಟ್ ಸಿಗ್ತಿಲ್ಲ. ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ರೀಚ್ ಆಗಬೇಕು. ಸಬ್ಸ್ಕ್ರೈಬ್ ಮಾಡಿ ಇವಾಗಲೇ. ಓಕೆ, ನೆಕ್ಸ್ಟ್ ಬರುವಂಥ ಇನ್ಫಾರ್ಮೇಷನ್ಗಾಗಿ ಕಾಯ್ತಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.